ನಾಳೆ ಬಂದ್ಬಿಟ್ಟು ಫೆಬ್ರವರಿ 6 ಮಾರ್ಕೆಟ್ ಯಾವ ರೀತಿ ಇರುತ್ತೆ? ಇವತ್ತು ಮಾರ್ಕೆಟ್ ಬಂದ್ಬಿಟ್ಟು ನಿನ್ನೆ ರೀತಿನೇ ಸೈಡ್ ವೇಸ್ ಆಗಿ ಮೂವ್ ಆಯ್ತಿತ್ತು, ಆದರೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯಿತು. ಎಫ್ ಐ ಐ ಡಿ ಐ ಐ ಡೇಟಾ ನೋಡೋದಾದ್ರೆ ಎಫ್ ಐ ಐ ಅವರು ಸೆಲ್ಲಿಂಗ್ ಅನ್ನೋದನ್ನ ಮಾಡಿದ್ದಾರೆ. ಡಿ ಐ ಐ ಅವರು ಒಳ್ಳೆ ಸಪೋರ್ಟ್ ಕೊಡೋಕ್ಕೋಸ್ಕರ ಬೈಯಿಂಗ್ ಅನ್ನೋದನ್ನ ಕೂಡ ಮಾಡಿದ್ದಾರೆ. ಸೊ ಇದರಿಂದ ಮಾರ್ಕೆಟಲ್ಲಿ ನಾಳೆನೂ ಕೂಡ ರೇಂಜ್ ಬೌಂಡ್ ಇಲ್ಲ ಸೈಡ್ ವೇಸ್ ಮಾರ್ಕೆಟ್ನ ನೋಡ್ಬೋದು. ಇಂಪಾರ್ಟೆಂಟ್ ಲೆವೆಲ್ಸ್ ಬ್ರೇಕ್ ಆಗೋ ತನಕ ಯಾವುದೇ ರೀತಿ ಬೈ ಕಡೆ ಆಗಲಿ ಕೆಳಗಡೆ ಆಗಲಿ ಮಾರ್ಕೆಟ್ ಹೋಗೋಂಗೆ ಕಾಣಿಸ್ತಿಲ್ಲ. ಗ್ಲೋಬಲ್ ಇಂಡಿಸಿಸ್ ನೋಡೋದಾದರೆ ಎಲ್ಲ ಕೂಡ ಆಲ್ಮೋಸ್ಟ್ ನೆಗೆಟಿವ್ ಅಲ್ಲೇ ಕಾಣಿಸ್ತಿದೆ. ಸೊ ಇದರಿಂದ ನಾಳೆ ಮಾರ್ಕೆಟಲ್ಲೂ ಬೇರಿಶ್ ಮೂಮೆಂಟ್ನು ಕೂಡ ನೋಡ್ಬೋದು. ಬೇರೆ ಏನೇ ಅಪ್ಡೇಟ್ಸ್ ಇದ್ರೂ ಬೆಳಗ್ಗೆ ಸ್ಟೋರಿಲಿ ಅಪ್ಲೋಡ್ ಆಗಿರುತ್ತೆ, ಚೆಕ್ ಮಾಡ್ಕೋಬೋದು. ಇನ್ನು ಸ್ಟಾಕ್ಗಳ ವಿಷಯಕ್ಕೆ ಬರೋದಾದರೆ ಮೊದಲನೆಯ ನ್ಯೂಸ್ ಬಂದ್ಬಿಟ್ಟು ನಿಫ್ಟಿ ಆಟೋ ಸೆಕ್ಟರ್ ಇಂದ ಬರ್ತಿದೆ. ಏನಪ್ಪಾ ಅಂದ್ರೆ ಟಾಟಾ ಮೋಟಾರ್ಸ್ ಅವರು ರೋಲ್ಸ್ ರಾಯ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಇಂಡಿಯಾದಲ್ಲಿ ಓಪನ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಸೊ ಇದರಿಂದ ಕಾಸ್ಟ್ ಲೋ ಆಗುತ್ತೆ, ಪ್ರಾಫಿಟ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಈ ಒಂದು ಸ್ಟಾಕ್ ಅಲ್ಲಿ ಮೂಮೆಂಟ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಎರಡನೇ ನ್ಯೂಸ್ ಕಡೆ ಹೋಗೋದಾದ್ರೆ ಎ ಐ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಿಫ್ಟಿ ಐಟಿಗೆ 2 ಲಕ್ಷ ಕೋಟಿ ನಷ್ಟ ಅನ್ನೋದು ಆಗಿದೆ. ಇದರಿಂದ ಈ ಸ್ಟಾಕ್ಗಳಲ್ಲಿ ನಾಳೆ ಸೆಲ್ಲಿಂಗ್ ಪ್ರೆಷರ್ ಅನ್ನೋದನ್ನ ನಾಳೆ ನೋಡ್ಬೋದು. ಮೂರನೇ ನ್ಯೂಸ್ ಕಡೆ ಹೋಗೋದಾದ್ರೆ ಇಂಡಿಗೋ ಅವರು ತುಂಬಾನೇ ಫ್ಲೈಟ್ ಕ್ಯಾನ್ಸಲೇಷನ್ ಮಾಡ್ತಿರೋದ್ರಿಂದ ಈ ಒಂದು ಸ್ಟಾಕ್ ಅಲ್ಲಿ ನಾಳೆ ಸೆಲ್ಲಿಂಗ್ ಪ್ರೆಷರ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಶಾರ್ಟ್ ಸೆಲ್ಲಿಂಗ್ ಕೂಡ ನೋಡ್ಬೋದು. ಈ ಎಲ್ಲ ಸ್ಟಾಕ್ಗಳ ಇಂಪಾರ್ಟೆಂಟ್ ಲೆವೆಲ್ ಬೇಕು ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಎಲ್ಲ ನಾಳೆ ನನ್ನ ಸ್ಟೋರಿಲಿ ಅಪ್ಡೇಟ್ ಆಗಿರುತ್ತೆ. ಸೊ ಈ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.